ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೌಜನ್ಯ ಟಾಕ್ಸ್. ತನ್ನ ಸ್ನೇಹಿತನ ಜೊತೆಗೆ ಪತ್ನಿ ಪರಾರಿ, ಅತ್ತೆಯ ಜೊತೆ ಅಳಿಯನ ಮದುವೆ, ಈ ರೀತಿಯಂತಹ ಘಟನೆಗಳು ಸಾಮಾನ್ಯವಾಗಿ ಉತ್ತರ ಪ್ರದೇಶ, ಬಿಹಾರ, ಅಸ್ಸಾಂ ಈ ಕಡೆ ಎಲ್ಲ ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ನಮ್ಮ ರಾಜ್ಯ ಕರ್ನಾಟಕದಲ್ಲೂ ಕೂಡ ಇಂತಹದ್ದೇ ಒಂದು ಘಟನೆ ಮರುಕರಣಿಸಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂತಹದ್ದು. 55 ವರ್ಷದ ಶಾಂತಮ್ಮ 25 ವರ್ಷದ ತನ್ನ ಸ್ವಂತ ಮಗಳ ಗಂಡ 25 ವರ್ಷದ ಗಣೇಶ್ ಜೊತೆಗೆ ಸದ್ಯ ಪರಾರಿ ಆಗಿದ್ದಾರೆ. 2 ತಿಂಗಳ ಹಿಂದೆ ತನ್ನ ಮಲಮಗಳು ಹೇಮಾ ಜೊತೆಗೆ ಈ ಶಾಂತಮ್ಮ ಎಂಬುವಂತಹ ಮಹಿಳೆ ಗಣೇಶ್ ಎಂಬಂತಹ ಯುವಕನ ಜೊತೆಗೆ ಬಲವಂತವಾಗಿ ಮದುವೆ ಮಾಡಿರ್ತಾಳೆ. ಅಮ್ಮ ನನಗೆ ಮದುವೆ ಬೇಡ ಅಂತ ಹೇಮಾ ಎಷ್ಟೇ ಹೇಳಿದ್ರು ಕೂಡ ಈ ತಾಯಿ ಇಲ್ಲ, ನೀನು ಮದ್ವೆ ಆಗು, ನಿನ್ನ ಜೀವನ ಚೆನ್ನಾಗಿರುತ್ತೆ, ಆತ ಮನೆಯಲ್ಲಿಯ ಆಗಿರ್ತಾನೆ ಅಂತ ಮನವೊಲಿಸಿ ಆಕೆಯ ಜೊತೆಗೆ ಅಳಿಯನ ಮದ್ವೆನ ಮಾಡ್ತಾಳೆ. ಅಮ್ಮ ನಾನು ಓದ್ತೀನಿ, ನನಗೆ ಈಗ್ಲೇ ಮದ್ವೆ ಬೇಡ, ನಾನು ಹಾಸ್ಟೆಲ್ಗೆ ಹೋಗ್ತೀನಿ ಅಂತ ಹೇಮಾ ಎಷ್ಟೇ ಹೇಳಿದ್ರು ಕೂಡ ತಾಯಿ ಶಾಂತಮ್ಮ ಬಲವಂತವಾಗಿ ಈಕೆಗೆ ಮದುವೆಯನ್ನ ಮಾಡ್ತಾಳೆ. ಏನೋ ಆಯ್ತು, ಮದುವೆಯಾಗಿ 15 ದಿನಗಳ ನಂತರ ಇವರಿಗೆ ಅಕ್ರಮ ಸಂಬಂಧ ಇದೆ ಅನ್ನುವಂತಹ ವಿಚಾರ ಪತ್ನಿ ಹೇಮಾಗೆ ಗೊತ್ತಾಗುತ್ತೆ. ಹಾಗೂ ತಾಯಿಯ ಫೋನ್ ಅಲ್ಲಿ ಅಸಭ್ಯ ಮೆಸೇಜ್ಗಳು ಹಾಗೇನೆ ವಿಡಿಯೋಗಳು ಇವೆಲ್ಲ ಕೂಡ ಹೇಮಾಳಿಗೆ ಗೊತ್ತಾಗುತ್ತೆ. ಜಸ್ಟ್ ಮದುವೆಯಾದ 15 ದಿನಕ್ಕೆ ಈ ವಿಚಾರ ಸದ್ಯ ಆಕೆಗೆ ಗೊತ್ತಾಗುತ್ತೆ. ತಕ್ಷಣ ಆಕೆ ಆ ಮೆಸೇಜ್ ಹಾಗೂ ವಿಡಿಯೋಗಳನ್ನ ತನ್ನ ತಂದೆಗೆ ಫಾರ್ವರ್ಡ್ ಮಾಡ್ತಾರೆ. ತಂದೆ ಕೂಡ ನೋಡ್ತಾರೆ, ಈ ವಿಚಾರ ಹಾಗೆ ಇರುತ್ತೆ. ಆದ್ರೆ ಈ ವಿಚಾರ ಇನ್ನೇನು ಇವರಿಗೆಲ್ಲ ಗೊತ್ತಾಗಿದೆ ಅಂತ ತಿಳಿತಾ ಇದ್ದಂತೆಯೇ ಅತ್ತೆ ಹಾಗೂ ಅಳಿಯ ಇದೀಗ ಪರಾರಿಯಾಗಿರ್ತಕ್ಕಂಥದ್ದು.